ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೊಮೆಟೊ ಪಲ್ಯ ಮಾಡ್ಕೊತಾ ಇದ್ದೀವಿ. ಇವತ್ತು ಭಾನುವಾರ, ಸೊ ಇವತ್ತೇನು ಕೆಲಸ ಇರಲಿಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು MD ಇಬ್ಬರು ಸೇರಿಸ್ಬಿಟ್ಟು ಟೊಮೆಟೊ ಪಲ್ಯ ಮಾಡ್ಕೊತಾ ಇದ್ದೀವಿ. ಫಸ್ಟು ನಾನು ಎಲ್ಲ ಟೊಮೆಟೊನ ಹಾಫ್ ಕಟ್ ಮಾಡಿಬಿಟ್ಟು ಬಾಯ್ಲ್ ಮಾಡೋಕ್ಕಿಟ್ಟೆ. ಈ ಕಡೆ ಬಾಯ್ಲ್ ಮಾಡೋಕ್ಕಿಟ್ಬಿಟ್ಟು ಆ ಕಡೆ MD ಒಗ್ಗರಣೆ ಹಾಕ್ತಿದ್ದಾಳೆ. ಅವಳ ಹತ್ರ ಹೋಗಿದೆ. ನೋಡಿ ಇವಾಗ ಹೆಂಗೆ ಒಗ್ಗರಣೆ ಹಾಕೋದಂತ ಹೇಳ್ಕೊಡ್ತೀವಿ. ಫಸ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಕಡಾಯಿಗೆ ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಾದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಕೊಬ್ಬರಿ ಸೊಪ್ಪು ಆದಮೇಲೆ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಾದ್ಮೇಲೆ ಆಮೇಲೆ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀವಿ. ಹಸಿಮೆಣ್ಸಿಕಾಯಿನ ಫಸ್ಟ್ ಹಾಕೋಬೇಕು ಎಣ್ಣೆಲಿ, ಯಾಕಂದರೆ ಬೇಗ ಖಾರ ಬಿಡ್ತವೆ. ಇನ್ನೊಂದು ಈರುಳ್ಳಿ ಆದಮೇಲೆ ಹಾಕಿದ್ರೆ ಖಾರ ಬಿಡೋದು ಸ್ವಲ್ಪ ಟೈಮ್ ತೊಗೊಳ್ತವೆ. ಹಂಗೆ ನಮ್ಮಮ್ಮ ನಂಗೆ ಹೇಳ್ಕೊಟ್ಟಿದ್ದು, ಅದಕ್ಕೋಸ್ಕರ ಹಂಗೆ ಹಾಕ್ತಾಯಿದ್ದೀವಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಲು. ಅದಾದಮೇಲೆ ಆಮೇಲೆ ಮೆಣಸಿಕಾಯಿ ಹಾಕ್ತಾಳೆ. ಹಸಿಮೆಣ್ಸಿಕಾಯಿ ತೊಗೊಂಬಂದಿದ್ವಿ ಕೆಳಗಡೆಯಿಂದ ಮೆಸ್ಸಿಂದ, ಸೊ ಹಸಿಮೆಣ್ಸಿಕಾಯಿ ಹಾಕಿದ್ವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಮ್ಮದು ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದಕ್ಕೋಸ್ಕರ ಜಾಸ್ತಿ ಮೆಣಸಿಕಾಯಿ ಹಾಕಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಂಗೆ ಮೆಣಸಿಕಾಯಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಹೊತ್ತು ಈ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ನಾನು ಹೋಗ್ಬಿಟ್ಟು ಈ ಕಡೆ ಹೋಗ್ಬಿಟ್ಟು ನಾನು ಟೊಮೆಟೊ ಬೆಂದಿದಾವ ಇಲ್ವಾ ಅಂತ ನೋಡ್ಕೊಂಬರೋಕ್ಕಂತ ಹೋಗಿದ್ದೆ. ಬಟ್ ಇನ್ನೂ ಬೆಂದೇ ಇಲ್ಲ. ಏನು ಮಾಡೋದು, ಆಯಿತು. MD ಈ ಕಡೆ ಬಂದೆ. MD ಹತ್ರ ಹೋಗ್ಬಿಟ್ಟು MD ಅಷ್ಟರಲ್ಲಿ ಈರುಳ್ಳಿ ಹಾಕ್ತಾಯಿದ್ಲು. ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇವಾಗ ಈರುಳ್ಳಿನ ಬೇಗ ಫ್ರೈ ಮಾಡೋಕ್ಕೋಸ್ಕರ ನಾವು ಯೂಸ್ ಮಾಡೋ ಮೆಥಡ್ ನಿಮ್ಗೆ ಗೊತ್ತೇ ಇದೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀವಿ, ಯಾಕಂದರೆ ಬೇಗ ಈರುಳ್ಳಿ ಫ್ರೈ ಆಗಲಿ ಅಂತ. ಸೊ ನೀವು ಟ್ರೈ ಮಾಡಿ. ಹೇಳಿದ್ದೀನಿ ನಿಮಗೆ, ನಾನು ಪ್ರತಿ ವೀಡಿಯೋಲ್ಲೂ ಹೇಳಿದ್ದೀನಿ ಈರುಳ್ಳಿಗೆ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ. ಸೊ ಟ್ರೈ ಮಾಡಿ, ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ಸೊ ಅದಾದಮೇಲೆ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡೋಕ್ಬಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಈ ಕಡೆ ಹೋಗ್ಬಿಟ್ಟು ನಾನು ರೂಮ್ಗೆ ನೋಡ್ಕೊಂಬರ್ತೀನಿ. ನೋಡಿ ಗೈಸ್, ಟೊಮೆಟೊನ ಇವಾಗ ಈ ಕಡೆ ತೆಗ್ಸಾಕಿ ಬಂದಿದ್ದೀನಿ. ಬಾಯ್ಲ್ ಆಗಿದ್ದಾವ. ಸ್ವಲ್ಪ ಆ ಕಡೆ ಅಷ್ಟೇ ಯಾಕೆ ಪಾಪ ಯಾಕೆ ಮೋಸ ಮಾಡೋದು ಅಂದ್ಬಿಟ್ಟು ಈ ಕಡೆನೂ ತೆಗೆದ್ಬಿಟ್ಟು ಬಾಯ್ಲ್ ಮಾಡಿದೆ. ಚೆನ್ನಾಗಿ ಬೆಂದಿದ್ವು. ಈ ಕಡೆ ಪ್ಲೇಟಲ್ಲಿ ತೆಗೆದ್ಬಿಟ್ಟು ಅದನ್ನು ಸಿಪ್ಪೆ ಸಲ್ಲಿದ್ವಿ ನಾನು MD ಇಬ್ಬರು ಸೇರಿಸ್ಬಿಟ್ಟು. ಇವಾಗ ಈ ಕಡೆ ಒಗ್ಗರಣೆಗೆ ಬಂದ್ವಿ ಮತ್ತೆ ವಾಪಸ್ಸು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಮಸಾಲೆ ಪುಡಿ, ಮೂರನ್ನೂ ಹಾಕ್ಕೊಂಡ್ವಿ. ಆ್ಯಕ್ಚುಲಿ ಟೊಮೆಟೊನ ನಾವು ಅದು ಬಿಚ್ಚಾದ್ಮೇಲೆ ಅಲ್ಲೇ ನಾವು ಸ್ಮ್ಯಾಶ್ ಮಾಡಬೇಕಿತ್ತು. ಬಟ್ ನಾವೇ ಇಲ್ಲೇ ಬಿಡು, ಚೆನ್ನಾಗಿ ಇಲ್ಲೂ ಬೇಯುತ್ತೆ, ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಡೈರೆಕ್ಟಾಗಿ ಸಿಪ್ಪೆ ಸಿಂದಿರೋಂಥ ಟೊಮೆಟೊನ ಡೈರೆಕ್ಟಾಗಿ ಇಲ್ಲೇ ಹಾಕ್ತಾಯಿದ್ದೀವಿ. ಸೊ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಟೊಮೆಟೊನ, ಬೆಂದಿರೋ ಟೊಮೆಟೊ. ಸೊ ಇವಾಗ ನಾನು ಟೊಮೆಟೊನ ಸ್ಮ್ಯಾಶ್ ಮಾಡ್ತೀನಿ. ನೋಡಿ ಗೈಸ್, ಆಫ್ಟರ್ ಎಲ್ಲ ನಾವು ಟೊಮೆಟೊನ ಸ್ಮ್ಯಾಶ್ ಆದಮೇಲೆ ಮಾತ್ರ ಮಾಡ್ತೀವಿ. ಆಮೇಲೆ ಸ್ವಲ್ಪ ನೀವು ಖಾರ ಉಪ್ಪು ಕರೆಕ್ಟಾಗಿದ್ದೀರ ಅಂತ ನೋಡ್ಕೊಂಡ್ಬಿಟ್ಟು ನೋಡ್ಕೊಳ್ಳಿ, ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿತ್ತು, ಇಬ್ಬರು ತುಂಬ ಚೆನ್ನಾಗಿದ್ವಿ. ಥ್ಯಾಂಕ್ ಯು.